ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ, ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ, ಭಾರೀ ಪ್ರಮಾಣದ ಅಕ್ಕಿ ವಶಪಡಿಸಿಕೊಂಡಿರುವ ಘಟನೆ ಪಟ್ಟಣದಲ್ಲಿ ಸೋಮವಾರ ನಡೆದಿದೆ. ಬಡಜನರ ಅನುಕೂಲಕ್ಕಾಗಿ ಸರ್ಕಾರ ನೀಡುತ್ತಿರುವ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ದುರುಳರು ಒಂದೆಡೆಯಾದರೆ, ಆ ಅಕ್ಕಿಯನ್ನು ಕಡಿಮೆ ಬೆಲೆಯಲ್ಲಿ ಕೊಂಡುಕೊಂಡು ಬೇರೆಡೆ ಸಾಗಿಸುವ ವ್ಯವಸ್ಥಿತ ಜಾಲ ಸಂತೆಯ ದಿನವಾದ ಇಂದು ಪಟ್ಟಣದಲ್ಲಿ ಅಕ್ಕಿ ಸಂಗ್ರಹಿಸುವ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳ ತಂಡ ಪಟ್ಟಣದ ತೋಟಗಾರಿಕೆ ಇಲಾಖೆ ಸಮೀಪ ದಾಳಿ ನಡೆಸಿ ಲಾರಿ ಸಹಿತ 4200 ಕೆಜಿ ಅಕ್ಕಿಯನ್ನು ವಶಪಡಿಸಿಕೊಂಡು ಆರೋಪಿ ಕೊಣನ್ನೂರಿನ ಇದ್ರಿಸ್ ವಿರುದ್ಧ ಕರ್ನಾಟಕ ಅಗತ್ಯ ವಸ್ತುಗಳ ಕಾಯಿದೆಯಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ದೂರು ನೀಡಿ ಹಸ್ತಾಂತರಿಸಿದ್ದಾರೆ. ದಾಳಿಯಲ್ಲಿ ಆಹಾರ ನಿರೀಕ್ಷಕಿ ಯಶಸ್ವಿನಿ, ಸಿಬ್ಬಂದಿಗಳಾದ ವಿನೋದ್, ಗ್ರಾಮಾಡಳಿತಾಧಿಕಾರಿ ನಾಗೇಂದ್ರ ಹಾಗೂ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. 11 ಗಂಟೆ ಆಗುವಾಗ ನಮಗೊಂದು ಸಾರ್ವಜನಿಕರಿಂದ ಒಂದು ಫೋನ್ ಬಂತು. ಈ ತರ ಅಕ್ರಮವಾಗಿ ಅಕ್ಕಿನ ಸಾಗಣೆ ಮಾಡ್ತಿದ್ದಾರೆ ಅಲ್ಲಿ ಆನೆಕೆರೆಯಿಂದ ಅಂತ. ಹಾಗೆ ನಾವು ಮತ್ತೆ ನಮ್ಮ ಆಫೀಸ್ ಆಪರೇಟರ್ ಅವ್ರನ್ನ ಚೇಸ್ ಮಾಡಿ ಬಂದು ನೋಡುವಾಗ ಇಲ್ಲಿ ಗಾಡಿನ ನಿಲ್ಸ್ಕೊಂಡಿದ್ರು. ಇಲ್ಲಿ ಗಾಡಿಯಲ್ಲಿ ಒಂದು ಅಂದಾಜು ಒಂದು 20 ಕ್ವಿಂಟಾಲ್ 15ರಿಂದ 20 ಕ್ವಿಂಟಾಲ್ ಅಕ್ಕಿ, ನಾವೇ ತೂಕ ಮಾಡಿಲ್ಲ, 20 ಕ್ವಿಂಟಾಲ್ ಅಲ್ಲ 15ರಿಂದ 20 ಕ್ವಿಂಟಾಲ್ ಇರುವಾಗ ನಮಗೆ ಕಾಣ್ತದೆ. ನಾವು ಇದನ್ನ ಇಸಿ ಆಕ್ಟ್ ಅಲ್ಲಿ ನಾವು ಇವರು ಇದು ಕ್ರಮ ಕೈಗೊಳ್ಳಿಕ್ಕೆ ನಾವು ಮುಂದೆ ಇದು ಮಾಡ್ತೀವಿ. ಇದನ್ನ ಇವರು ಎಲ್ಲಿಗೆ ಸಾಗಣೆ ಮಾಡ್ತೀವಿ ನೀವು ಅದನ್ನ ಇದು ಸೋಮಪೇಟೆಗೆ, ಇವರು ಕೊಣ್ಣೂರಿನವರು, ಇವರು ಕೊಣ್ಣೂರಿಂದ ಸೋಮಪೇಟೆಗೆ ಬಂದು ಅಕ್ಕಿ ಬೆಲ್ಲ ಮಾರಾಟಕ್ಕೆ ಬಂದು ಇಲ್ಲಿ ಲೋಕಲ್ ಅವರಿಂದ ಅಕ್ಕಿನ ಪರ್ಚೇಸ್ ಮಾಡಿ ಇವರು ಕೊಣ್ಣೂರಿಗೆ ಹೋಗಿ ಅಲ್ಲಿ ಬೇರೆ ಕಡೆ ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.